ಎಷ್ಟೇ ಟ್ರೈ ಮಾಡಿದ್ರು ನಿಮ್ಮ ಬೆಲ್ಲಿ ಫ್ಯಾಟ್ ಕರಗ್ತಾ ಇಲ್ಲ ಅಲ್ವಾ? ಏನಕ್ಕೆ ಅಂತ ನಾನು ಹೇಳ್ತೀನಿ. ಜಸ್ಟ್ ಎಕ್ಸಸೈಸ್ ಮತ್ತು ಡಯಟಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಕರಗಲ್ಲ. ಅದ್ರ ಜೊತೆಗೆ ಹಾರ್ಮೋನ್ಸ್, ಸ್ಲೀಪ್, ಸ್ಟ್ರೆಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ 4 ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಕಂಟ್ರೋಲ್ ಆಗೋದು ಹಾರ್ಮೋನ್ಸಿಂದ. ಸೊ ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೋ ಆವಾಗ ಬಾಡಿ ಫ್ಯಾಟ್ ಸ್ಟೋರ್ ಆಗೋದು ಜಾಸ್ತಿ ಆಗುತ್ತೆ ಆ್ಯಂಡ್ ಕರಗಿಸೋದು ತುಂಬ ಕಷ್ಟ ಆಗುತ್ತೆ. ಸ್ಟ್ರೆಸ್, ಕಾನ್ಸ್ಟೆಂಟ್ ಸ್ಟ್ರೆಸ್ ಇರೋದ್ರಿಂದ ಬಾಡಿಯಲ್ಲಿ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸ್ಲೀಪ್, ಪ್ರಾಪರ್ ಸ್ಲೀಪ್ ವೇಕ್ ಸೈಕಲ್ ಮೇಂಟೈನ್ ಮಾಡದೇ ಇರೋದ್ರಿಂದ ಹಸಿವಾಗುತ್ತೆ, ಕ್ರೇವಿಂಗ್ಸ್ ಆಗುತ್ತೆ. ಇದರಿಂದ ಅನ್ನೆಸೆಸರಿ ಫುಡ್ ಇಂಟೇಕ್ ಜಾಸ್ತಿ ಆಗುತ್ತೆ. ಹೆಲ್ದಿ ಫುಡ್ಸ್ ತೊಗೊಂಡ್ರು ನಿಮ್ಮ ಕ್ಯಾಲರಿ ರಿಕ್ವೈರ್ಮೆಂಟ್ ಹೈಯರ್ ಸೈಡ್ ರೀಚ್ ಆಗೋದ್ರಿಂದ ಮತ್ತೆ ಅದರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಲಾಸ್ಟ್, ಕನ್ಸಿಸ್ಟೆನ್ಸಿ. ಬೆಲ್ಲಿ ಫ್ಯಾಟ್ ಅನ್ನೋದು ಓವರ್ ನೈಟಲ್ಲಿ ಡಿಸಪಿಯರ್ ಆಗಲ್ಲ. ಸೊ ಪ್ರಾಪರ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಿಂದ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಇದೇ ಥರ ಇನ್ಫಾರ್ಮೇಟಿವ್ ರೀಲ್ಸ್ಗೋಸ್ಕರ ಅನ್ಯ ಹಾಸ್ಪಿಟಲ್ ವಿಜಯನಗರ್ ಪೇಜ್ನ ಫಾಲೋ ಮಾಡಿ.